ಈ ₹1 ಕಾಯಿನ್ ಇಟ್ಕೊಂಡು ಮೈಸೂರಲ್ಲಿ ಜೀವನ ಮಾಡೋ ಅಂತದ್ದು ಕೆಲಸ ಸ್ಟಾರ್ಟ್ ಮಾಡೋದ. ನಮಸ್ತೆ ಬಸ್ಸು, ನಾನಂತೂ ಚೆನ್ನಾಗಿದ್ದೀನಿ, ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ ನಾನಿವತ್ತು ಏನಪ್ಪ ಮಾಡಕ್ ಹೊರಟಿದ್ದೀನಿ ಅಂತ ಅಂದ್ರೆ ಈ ₹1 ಕಾಯಿನ್ ಇಟ್ಕೊಂಡು ಮೈಸೂರಲ್ಲಿ ಜೀವನ ಮಾಡೋ ಅಂತದ್ದು. ₹1 ಇಟ್ಕೊಂಡು ಇವಾಗ ನಾನು ಕೆಲಸ ಜೀವನ ಮಾಡ್ತೀನ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ₹1 ಇಟ್ಕೊಂಡು ನಾನು ಕೆಲವು ಅಂಗಡಿಗಳಿಗೆ ಹೋಗಿ ಇಲ್ಲ ಯಾವ್ದಾದ್ರು ಸ್ಟೋರ್ಸ್ಗೆ ಹೋಗಿ ಕೆಲಸ ಕೇಳ್ತೀನಿ. ಅಲ್ಲಿ ಕೆಲಸ ಕೊಡ್ತಾರ ನನ್ಗೆ ಗೊತ್ತಿಲ್ಲ, ಬಟ್ ಕೆಲಸ ಕೇಳ್ತೀನಿ. ಅಲ್ಲಿ ಕೆಲಸ ತಗೊಂಡು ರಾತ್ರಿ ಗಂಟ ಕೆಲಸ ಮಾಡಿ ಅಲ್ಲಿ ಬಂದಿದ್ದು ಅವ್ರ ಖುಷಿ, ಅವರು ಎಷ್ಟು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರು ಕೊಟ್ಟಿದ್ದ ಅಮೌಂಟ್ನ ತಗೊಂಡೋಗಿ ಗಿವ್ ಅವೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬಡವ್ರಿಗೆ. ಸೊ ಅದಕ್ಕೆ ಏನಪ್ಪ ಬೇಕು ಅಂತ ಅಂದ್ರೆ ನಿಮ್ದು ಒಂದು ಸಬ್ಸ್ಕ್ರೈಬ್ ಬೇಕು, ನಿಮ್ ಸಪೋರ್ಟ್ ಬೇಕು. ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಸೊ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತೆ ಕೊನೆ ಗಂಟ ಈ ವಿಡಿಯೋ ನೋಡಿ. ಈಗ ಕೆಲಸ ಕೇಳಕ್ ಹೋಯ್ತಾ ಇದ್ದೀನಿ ಗುರು. ನೋಡೋದ ಒಂದು ಅಂಗಡಿಲಿ, ಯಾವ್ದಾದ್ರು ಅಂಗಡಿಲಿ ಕೆಲಸ ಕೇಳ್ತೀನಿ. ಇವಾಗ ಅವರು ಕೆಲಸ ಕೊಟ್ರೆ ಅಲ್ಲಿ ರಾತ್ರಿವರೆಗೂ ಕೆಲಸ ಮಾಡ್ತೀನಿ. ಗುರು ಎಲ್ಲ ಹೆಂಗ್ ನೋಡ್ತವ್ರೆ ಅಂತ ಅಂದ್ರೆ ನನ್ನ ಬೇರೆ ತರ ನೋಡ್ತವ್ರೆ. ಯಾಕಪ್ಪ ಅಂತ ಅಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಬೇರೆ ಓಡಾಡ್ತಾ ಇದ್ದೀನಿ. ಈಗ ಕೆಲಸ ಕೇಳಕ್ ಹೋಯ್ತಾ ಇದ್ದೀನಿ ಗುರು. ನೋಡೋಣ ಕೆಲಸ ಕೊಡ್ತಾರ ನನಗೆ ಗೊತ್ತಿಲ್ಲ, ಬಟ್ ಹೋಗಿ ಒಂದು ಅಂಗಡಿಲಿ ಯಾವ್ದಾದ್ರು ಅಂಗಡಿಲಿ ಹೋಗಿ ಕೆಲಸ ಕೇಳ್ತೀನಿ. ಇವತ್ತು ಅಲ್ಲಿ ಪೂರ್ತಿ ಕೆಲಸ ಮಾಡ್ತೀನಿ. ಗುರು ಇಲ್ಲಿ ಯಾವುದೋ ಗೋಬಿ ಅಂಗಡಿ ಇದೆ, ಅಲ್ಲೊಂದ್ಸಲಿ ಕೇಳ್ತೀನಿ ಕೆಲಸ ಕೊಡ್ತಾರ ಅಂತ. ಕೊಟ್ರೆ ನನ್ನ ಪುಣ್ಯ. ಇವಾಗ ಹೋಗ್ತಾ ಇದ್ದೀನಿ ಅದೇ ಗೋಬಿ ಅಂಗಡಿಗೆ. ಗುರು ಇಲ್ಲೊಂದು ಗೋಬಿ ಅಂಗಡಿ ಐತೆ. ಈ ಗೋಬಿ ಅಂಗಡಿಲಿ ಒಂದ್ಸಲಿ ಕೆಲಸ ಕೇಳೋಣ. ಅಮೃತ್ ಗೋಬಿ ಸೆಂಟರ್ ಅಂತ. ನಾನು ಇಲ್ಲಿ ಒಂದು ದಿವಸ ಕೆಲಸ ಮಾಡ್ತೀನಿ. ಕೆಲಸ ಮಾಡಿದ್ದು ಲಾಸ್ಟಲ್ಲಿ ನೀವು ನನಗೆ ಎಷ್ಟಾದರೂ ದುಡ್ಡು ಕೊಡಿ, ಅದು ಬಡವ್ರಿಗೆ ಗಿವ್ ಅವೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ಕೆಲಸ ಕೊಡ್ತೀರಾ? ಸೊ ಅಣ್ಣ ಕೆಲಸ ಕೊಡ್ತಾರಂತೆ. ಸೊ ಇವಾಗ ಮಾಡ್ತಾ ಇದ್ದೀನಿ ಕೆಲಸನ ರಾತ್ರಿ ಗಂಟ. ನೋಡೋಣ. ಕೆಲಸ ಸ್ಟಾರ್ಟ್ ಮಾಡೋದ ಬನ್ನಿ.
ಗುರು ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಗುರು. ಫೈನಲಿ ಇವತ್ತು ಕೆಲಸ ಮುಗೀತು. ಇವಾಗ ಅಣ್ಣ ನನಗೋಸ್ಕರ ಗೋಬಿ ಮಾಡಿಕೊಡ್ತಾ ಇದ್ದಾರೆ. ಫುಲ್ಲು ಗ್ರೇವಿ ಗಿವಿ ಎಲ್ಲ ಹಾಕಿ ಫಸ್ಟ್ ಟೈಮು ಈ ಥರ ಕೆಲಸ ಮಾಡಿ ಒಂದು ಈ ಥರ ಎಕ್ಸ್ಪೀರಿಯನ್ಸ್ ತಗೋತಾರೆ. ಇದೇ ಫಸ್ಟ್ ಟೈಮು. ಸೊ ಅಣ್ಣ ನನ್ನ ಕೆಲಸನ ಮೆಚ್ಚಿ ಒಂದು ಗೋಬಿ ಮಾಡಿಕೊಡ್ತಾ ಇದ್ದಾರೆ ತಿನ್ನು ಅಂತ. ಓಕೆ, ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿರ್ಬೇಕು. ನಾನು ಒಂದು ಜೀವವೇನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಫಸ್ಟ್ ಹೇಳ್ದಂಗೆ. ಬಟ್ ಇಲ್ಲಿ ನನಗೆ ಅಣ್ಣ ಕೆಲಸ ಕೊಟ್ಟವರು ಇವತ್ತು ಅವ್ರ ಕೈಲಾದ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಬಡವ್ರಿಗೆ. ಅವರು ಏನಪ್ಪ ಸಹಾಯ ಮಾಡ್ತಿದ್ದಾರೆ ಅಂದರೆ ಅವರೇ ಖುದ್ದಾಗಿ ಅವರೇ ಊಟ ಎಲ್ಲ ಕಟ್ಕೊಡ್ತಿದ್ದಾರೆ. ಇವಾಗ ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದೀವಿ. ಅಂದರೆ ಬಡವ್ರಿಗೆ ಯಾರಿಗೆ ಊಟ ನೀಡಿರುತ್ತೋ ತುಂಬ ಅವ್ರಿಗೆ ಇವಾಗ ತಗೊಂಡೋಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಅಣ್ಣ ಇದು ಏನೋ ಇವಾಗ ನಾನು ನಿಮ್ಮ ಹತ್ರ ಕೆಲಸ ಕೇಳಿದೆ, ಆಮೇಲೆ ಈ ತರ ಬಡವ್ರಿಗೆ ಲಾಸ್ಟ್ ಅಲ್ಲಿ ನೀವು ಕೊಟ್ಟಿದ್ದ ದುಡ್ಡನ್ನ ಕೊಡಬೇಕು ಅಂತ ಅನ್ಕೊಂಡೆ. ಹೌದು. ಬಟ್ ನಿಮ್ಗೆ ಈ ತರ ಕೊಡಬೇಕು ಅಂತ ಏನಕ್ಕೆ ಅನಿಸ್ತು? ಊಟಕ್ಕೆ ಒಬ್ರಿಗೆ ಎಲ್ಲರೂ ಪರದಾಡ್ತಿರ್ತಾರೆ. ಊಟದಲ್ಲಿ ಯಾರು ಜನ ಹಂಗೆ ಅಲ್ವಾ, ಊಟಕ್ಕೆ ಬೇಕು ಅನ್ನೋದು ತುಂಬಾ ಕಷ್ಟ ಊಟದ್ದು. ಅದಕ್ಕೆ ನೀನು ಕೊಡ್ತಾ ಇದೀಯ ಅಂತ ಅಂದ ತಕ್ಷಣ ನಂಗೆ ಬಹಳ ಖುಷಿ ಆಯ್ತು. ನಾ ಕೊಡೋ ದುಡ್ಡನ್ನು ಕೊಡ್ತೀನಿ, ಎಲ್ಲ ಹಂಚ್ತೀನಿ ಅಂತ ಅಂದೆಲ್ಲ. ಅವಾಗ ನೀರು ಮತ್ತೆ ನನ್ನ ಕೈಲಾದಷ್ಟು ಊಟಕ್ಕೆ ಆಗುವಷ್ಟು ಅವ್ರಿಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಎಷ್ಟಿಷ್ಟು ಅಂತೆಲ್ಲ ಅದಕ್ಕೆ ನಾನು ಮನ್ಸಾರ ಕೊಡ್ತಾ ಇದ್ದೀನಿ. ನೀನಾಗಿ ಕೇಳಲಿಲ್ಲ. ಹೌದು. ಹಾಗಾಗಿ ತುಂಬಾ ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅಣ್ಣ, ತುಂಬಾ ಥ್ಯಾಂಕ್ ಯು ಕೊಡ್ತಾ ಇರೋದಕ್ಕೆ. ನೀವು ನೋಡ್ದಂಗೆ ಅಲ್ಲಿ ಗಾಡಿ ಮೇಲೆ ನೀರಿನ ಬಾಟ್ಲು ಕಾಣಿಸ್ತಿದೆಯಲ್ಲ, ಆ ನೀರಿನ ಬಾಟ್ಲನ್ನು ಜೊತೆಗೆ ಕೊಡಬೇಕು. ಎಲ್ಲ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ನಾನು ಏನು ಕೇಳಿಲ್ಲ, ಮನ್ಸಾರ ಇದನ್ನ ಕೊಡ್ತಾ ಇರೋದು. ಗೋಬಿ ಅಂಗಡಿ ಪಕ್ಕದಲ್ಲಿ ಜೊತೆಗೆ ಅಲ್ಲಿ ಪಾನಿಪುರಿ ಅಂಗಡಿನೂ ಇದೆ. ಆ ಪಾನಿಪುರಿ ಅಂಗಡಿಯವರು ಅಂಕಲ್ನು ಗಿವ್ ಮಾಡಬೇಕು ಅನ್ಕೊಂಡಿದ್ದಾರೆ ಬಡವ್ರಿಗೆ. ಅಂಕಲ್ ನಿಮ್ಮ ಕಡೆಯಿಂದ ಎಷ್ಟು ಕೊಡ್ತಿದ್ದೀರಾ? ಒಂದು 6 ಪ್ಲೇಟ್ ಐತೆ. 6 ಪ್ಲೇಟ್. ಓಕೆ, ಇಲ್ಲಿ ಇವರು 6 ಪ್ಲೇಟ್ ಕೊಟ್ಟಿದ್ದಾರೆ ಮಸಾಲೆ ಪುರಿನ. ಇದನ್ನ ಪಾಪ ರೋಡಲ್ಲಿರೋರಿಗೆ ಯಾರಿಗೆ ನೀಡಿರುತ್ತೋ ತುಂಬ ಅದನ್ನ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಫಸ್ಟು ಅಟೆಂಪ್ಟಲ್ಲೇ ಪಾಸ್ ಆಗಿ ಒಂದು ಅಂಗಡಿಗೆ ಬಂದು ಒಂದು ಕೆಲಸ ಮಾಡಿ ನಾನೇನೋ ಒಂದು 10 ಜನ 15 ಜನಕ್ಕೆ ಆಗ್ಬೋದು ನಾನು ದುಡಿಯೋ ದುಡ್ಡಲ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲ, ದೇವರು ನನಗೆ ಇನ್ನೂ ಜಾಸ್ತಿ ಕೊಡೋ ಅಂಥದ್ದು. ಅದರ ಜೊತೆಗೆ ಅಣ್ಣಂದು ಸಪೋರ್ಟು ಜಾಸ್ತಿ ಇತ್ತು. ಅಣ್ಣ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಕೆಲಸ ಕೊಟ್ರ, ಇಲ್ಲ ನಿಮಗೆ ನಾನು ಬಂದು ಕೆಲಸ ಕೇಳಿದಕ್ಕೆ ಕೆಲಸ ಕೊಟ್ರ? ಇಲ್ಲ, ನನಗೆ ನೀನು ಕ್ಯಾಮ್ರಾ ಎಲ್ಲ ಗೊತ್ತಿರಲಿಲ್ಲ. ನೀನು ಬಂದ ತಕ್ಷಣ ಕೆಲಸ ಬೇಕು ಅಂತ ಅಂದೆಲ್ಲ ಕೆಲಸ ಕೊಟ್ಟೆ. ಅಣ್ಣನ ಕಡೆಯಿಂದ ಒಂದು 32 ಏನು ಅವರು ರೈಸ್ ಕಟ್ಕೊಟ್ಟಿದ್ದಾರೆ, ಜೊತೆಗೆ ಅವರೇ ಬಾಟ್ಲು ತರಿಸಿದ್ದಾರೆ. ಇವಾಗ ಎಲ್ಲ ತಗೊಂಡೋಗಿ ಕೊಡಕ್ಕೆ ಹೋಗ್ತಿದ್ದೀವಿ. ರಾತ್ರಿ ಟೈಮ್ ಒಂದು 10:30 ಆಗಿದೆ. ಇವಾಗ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಇವಾಗ ಕೊಡಕ್ಕೆ ಹೋಗ್ತಿದ್ದೀವಿ. ಜೊತೆಗೆ ಇವರು ನಾನು ಕೆಲಸ ಮಾಡಿದ್ದಕ್ಕೆ ಇವರು ಕೈಯಿಂದ 300 ರೂಪಾಯಿ ಕೊಡ್ತಾ ಇದ್ದಾರೆ. ಬಟ್ ನಾನು ಬೇಡ ಅಂತ ಅಂದೆ. ಊಟನೇ ಕಟ್ಕೊಟ್ಟಿರೋದು ತುಂಬ ಸಾಕಾಯಿತು. ಬಟ್ ಜೊತೆಗೆ ದುಡ್ಡು ಕೊಡ್ತಾ ಇದ್ದಾರೆ. ಸೊ ದುಡ್ಡು ಇಸ್ಕೊತಿದ್ದೀನಿ. ಆ ದುಡ್ಡು ನಾನು ಮಡಿಕೊಳ್ಳಲ್ಲ, ಅವ್ರಿಗೆ ಕೊಡ್ತೀನಿ. 300 ರೂಪೀಸ್ ಕೊಡ್ತಾ ಇದ್ದಾರೆ ಅಣ್ಣ. ಇದನ್ನ ನಾನಂತೂ ಇಟ್ಕೊಳ್ಳಲ್ಲ, ಇದನ್ನ ಗಿವ್ ಅವೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ದುಡ್ಡು ಅವ್ರಿಗೆ ಕೊಡ್ತೀನಿ, ಆ ಊಟನೂ ಅವ್ರಿಗೆ ಕೊಡ್ತೀನಿ. ಸೊ ಅಲ್ಲಿ ಸಿಗೋದ ಊಟ ಕೊಡತ್ತವು. ಅಲ್ಲಿ ಗಂಟ ಟೇಕ್ ಕೇರ್. ಊಟ ಮಾಡಿದ್ರಣ್ಣ? ಊಟ ಮಾಡಿದ್ರಾ?
ಎಲ್ಲಿಂದ ಬಂದಿರೋದಣ್ಣ? ಗುರು ಇವ್ರ ಕತೆ ಕೇಳಿ ಒಂದು ಕ್ಷಣ ಹೆವಿ ಬೇಜಾರಾಗೋದೆ ಗುರು. ಯಾಕಪ್ಪ ಅಂತ ಅಂದ್ರೆ ನೀವು ಯಾಕೆ ಇಲ್ಲಿ ರೋಡ್ಗೆ ಬಂದಿದ್ದೀರಾ ಅಂತ ಕೇಳಿದಕ್ಕೆ ಇವ್ರು ಒಂದ್ ಮಾತು ಹೇಳಿದ್ರು. ಏನಪ್ಪಾ ಅಂತ ಅಂದ್ರೆ ಅವ್ರ ಮನೇಲಿ ಮಗ ಇರ್ತಾರೆ, ಸೊಸೆನೂ ಇರ್ತಾರೆ, ಜೊತೆಗೆ ಮೊಮ್ಮಕ್ಕಳು ಎಲ್ಲ ಇದಾರೆ ಇವ್ರಿಗೆ. ಅವ್ರ ಸೊಸೆ ಏನ್ ಮಾಡಿದ್ರಂತೆ ಅಂದ್ರೆ ಇವ್ರನ್ನ ಒಡ್ದಿ ಬಡ್ದಿ ಆಚೆಗಾಕಿ ಇವ್ರ ಬಟ್ಟೆನೆಲ್ಲ ಆಚೆಗಾಕಿ ರೋಡ್ ಕಳ್ಸಿದಾರೆ ಗುರು. ಅಲ್ಲ, ನಾನು ಒಂದ್ ಮಾತು ಹೇಳೋದಿಷ್ಟೇ, ಯಾವ್ದೇ ಮದ್ವೆ ಆದ್ರೂನು ಸೊಸೆ ಈ ತರ ಮಾಡ್ಬೇಕಾದ್ರೆ ಮಗ ನೋಡ್ಕೊಂಡಿರ್ತಾನಲ್ಲ, ಅವನು ಮಗನೇ ಅಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ, ಅವನು ಬೋಳಿ ಮಗ ಗುರು. ಇನ್ನೊಂದೇನಪ್ಪಾ ಅಂತ ಅಂದ್ರೆ ವಯಸ್ಸಾದ್ಮೇಲೆ ಎಲ್ಲಾ ತಂದೆ ತಾಯಿರು ಮಕ್ಳುಗಳ ತರನೇ ಗುರು. ಹಾಗಂತ ರೋಡ್ ಕಳ್ಸೋದು ಸರಿ ಇಲ್ಲ ಗುರು. ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಕ್ಳುಗಳ್ನೆ ತಂದೆ ತಾಯಿಯರು ಈ ತರ ರೋಡ್ಗ್ ಬಿಟ್ಟಿದ್ರೆ ಅವ್ರ ಕತೆ ಏನಾಗ್ತಿತ್ತು ಅಂತ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಯಾರೇ ಮಕ್ಳು ಆದ್ರೂನು ನೀವೇನ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ. ಅದು ನೀವ್ ಎಷ್ಟೇ ಜನ್ಮ ಎತ್ತು ಬಂದ್ರು ಅದು ಋಣನ ತೀರ್ಸಕ್ಕಾಗಲ್ಲ ಗುರು. ಊಟ ಮಾಡಿದ್ರಾ?